ಬಗ್ಗೆ ಏನು ಹೇಳ್ತೀವಿ ಸರ್? ಅವರು ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡಲಿ. ಈ ರಾಜ್ಯದ ಒಂದು ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಈ ರಾಜ್ಯದಲ್ಲಿ ಈಗಾಗಲೇ ಇರುವಂಥ ಹಣಕಾಸಿನ ಒಂದು ಎಮರ್ಜೆನ್ಸಿ ಇದೆ. ಈ ಹಣಕಾಸಿನ ಎಮರ್ಜೆನ್ಸಿಯನ್ನು ಮೊದಲು ಅವರು ರಾಷ್ಟ್ರದಲ್ಲಿ ಅದನ್ನು ಸರಿ ಮಾಡಬೇಕು. ಹಲವಾರು ಸಮಸ್ಯೆಗಳಿದ್ದಾವೆ. ಸಾರಿಗೆ ನೌಕರರು ಹೆಚ್ಚಿಗೆ ಕೇಳ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ವರ್ಕರ್ಸ್ಗೆ ಸ್ಯಾಲ್ರಿ ಸಿಕ್ಕಿಲ್ಲ, ಪೆಂಡಿಂಗ್ ಬಿಲ್ಸ್ ಇದೆ. ಇದರ ಎಲ್ಲರ ನಡುವೆ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅವರು. ಅದಕ್ಕೆ ಸ್ವಚ್ಛ, ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತ ಕೊಡೋ ಜೊತೆಗೆ ಅಭಿವೃದ್ಧಿಪರವಾದ ಆಡಳಿತ ಕೊಟ್ಟರೆ ಭಾಳ ಒಳ್ಳೆಯದು. ತುಷ್ಟೀಕರಣ ರಾಜಕಾರಣವನ್ನು ಬಿಡಬೇಕು. ಎಲ್ಲರನ್ನೂ ಸಮಾನವಾಗಿ ಸಮಾನತೆಯ ರಾಜಕಾರಣವನ್ನು ಅವ್ರು ಮಾಡ್ತಾರೆ ಅನ್ನುವಂಥದ್ದು ಜನರ ಅಭಿಲಾಷೆ. ಅವ್ರಿಗಿರೋದೇ ಭಾಳ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ತಾರೆ ಅನ್ನುವಂಥದ್ದು ಅವ್ರ ಮುಂದಿರುವಂಥ ಸವಾಲು. ಬಟ್ ಜನ ಏನು ಭಾಳ ದೊಡ್ಡ ನಿರೀಕ್ಷೆ ಇಟ್ಟಿಲ್ಲ ಈ ಬದಲಾವಣೆಯಿಂದ. ಕರ್ನಾಟಕ ಜನ ಈ ಬದಲಾವಣೆಯಿಂದ ಭಾಳ ನಿರೀಕ್ಷೆಯನ್ನು ಇಟ್ಟಿಲ್ಲ. ಇದು ಒಂಥರ ಹಿಂದಿನ ಸರ್ಕಾರ ಮುಂದುವರ್ಸ್ಕೊಂಡು ಹೋಗ್ತದೆ. 5 ವರ್ಷದಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನು ಮಾಡಿ ಸಾಲದ ಹೊರೆಯನ್ನು ಸಾಮಾನ್ಯ ಜನರ ಮೇಲೆ ಹೊರಿಸುವಂಥ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಜನರ ಇದು. ಮತ್ತು ವಿಶೇಷವಾಗಿ OBC ಜನ ಭಾಳಷ್ಟು ಆಕ್ರೋಶಗೊಂಡಿದ್ದಾರೆ. ನಾನೆಲ್ಲ ಹಳ್ಳಿ ಕಡೆ ಹೋಗಿದ್ದೆ, ಭಾಳಷ್ಟು ಆಕ್ರೋಶಗೊಂಡಿದ್ದಾರೆ. ಆದ್ದರಿಂದ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಜನ ವಿರೋಧಿ ಅಲೆಯನ್ನು ಎದುರಿಸಬೇಕಾಗ್ತದೆ. ಸರ್, ಬರುವ ದಿನಗಳಲ್ಲಿ CM ಬದಲಾವಣೆಯೂ ಆಗುತ್ತೆ ಅಂತ ಆರೋಶಕ ಅವರು ಹೇಳ್ತಾ ಇದ್ದಾರೆ ಸರ್. ಇದು ಇಲ್ಲಿಗೆ ಮುಗಿಯಲ್ಲ ಅಂತ ಸರ್? ಅಲ್ಲ, ಖಂಡಿತವಾಗಿಯೂ ನಾನು ಇವತ್ತು ಬೆಳಗ್ಗೆ ಹೇಳಿದ್ದೀನಿ, ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿತೀವಿ, ರಾಜ್ಯಸಭೆಗೆ ಹೋಗಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಈ ಸರ್ಕಾರದ ಮೇಲೆ, ಮುಂಬರುವಂಥ ಸರ್ಕಾರದ ಮೇಲೆ ತೂಗುಗತಿಯಾಗಿರ್ತದೆ. ಸರ್, ಬದಲಾವಣೆಯಿಂದ ಅಭಿವೃದ್ಧಿ ಏನಾಗುತ್ತೆ ಸರ್ ರಾಜ್ಯಕ್ಕೆ? ಅದೇ ಹೇಳಿದಿಲ್ಲ, ಅಭಿವೃದ್ಧಿಯಲ್ಲಿ ಆಗೋದಿಲ್ಲ. ಇದೊಂಥರ ಹಿಂದಿನ ವ್ಯವಸ್ಥೆ ಮುಂದುವರ್ಕೊಂಡು ಹೋಗ್ತದೆ. ಅಭಿವೃದ್ಧಿ ಈಗ ಶೂನ್ಯ ಇದೆ. ಶೂನ್ಯಕ್ಕೆ ಇನ್ನೊಂದು ಶೂನ್ಯ ಸೇರಿಸಿದರೆ ಶೂನ್ಯನೇ. ಮತ್ತು ಇವ್ರು ಮುಗಿದ ಮೇಲೆ ನಿಮ್ಮ BJP ಸರ್ಕಾರ ಬರುತ್ತೆ ಸರ್? ಖಂಡಿತವಾಗಿಯೂ ನಮ್ಮ ಒಂದು ಸಂಘಟನೆ ಮತ್ತು ನಮ್ಮ ಸರ್ಕಾರ ಇದ್ದಾಗಿನ ಕಾರ್ಯಕ್ರಮ, ವ್ಯವಸ್ಥೆ, ಆಡಳಿತ ಜನ ಈಗ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಈ 3 ವರ್ಷದ ಆಡಳಿತವನ್ನು ಅವರು ನೋಡಿ ರೋಷಿ ಹೋಗಿದ್ದಾರೆ. ಮತ್ತು ಕರ್ನಾಟಕದಲ್ಲಿ BJP ಆಡಳಿತ ಬರೋದು ಖಂಡಿತ. 100%